ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ. ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ ಅಹಿಂದ ಹೆಸರಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರ ಸುದ್ದಿಗೋಷ್ಠಿ. ಸಂದೀಪ್ ರೆಡ್ಡಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಆಕ್ರೋಶ. ಪ್ರಚೋದನೆ ನೀಡಿದ್ದೇ ಸಂದೀಪ್ ರೆಡ್ಡಿ, ಸಂಸದ ಸುಧಾಕರ್ ಎಂದ ಶಾಸಕರ ಬೆಂಬಲಿಗರು. ಶಾಸಕ ಪ್ರದೀಪ್ ವಿರುದ್ಧ ದೇವನಹಳ್ಳಿಯಲ್ಲಿ ಪ್ರತಿಭಟನೆ. ಕೆಂಪೇಗೌಡ ಜಯಂತಿಯಲ್ಲಿ ಪ್ರಚೋದನೆ ನೀಡಿದ ಶಾಸಕರ ವಿರುದ್ಧ ಕ್ರಮಕ್ಕೆ ಆಗ್ರಹ. ದೇವನಹಳ್ಳಿ ಜೆಡಿಎಸ್ನಿಂದ ಪ್ರತಿಭಟನೆ ಮಾಡಿ ಆಕ್ರೋಶ. ಬಾಗೇಪಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಕರ್ತರಿಗೆ ಶೈಕ್ಷಣಿಕ ಕಾರ್ಯಾಗಾರ. ವಸ್ತುನಿಷ್ಠ ವರದಿ ಮಾಡಲು ಹಿರಿಯ ಪತ್ರಕರ್ತರ ಸಲಹೆ. ರಾಜಕಾರಣಿಗಳ ಹಿಂದೆ ಹೋಗುವ ಸಂಸ್ಕೃತಿ ಬೆಳೆಯುವುದು ಬೇಡ ಎಂದ ಗಣ್ಯರು. ವಾರ್ತೆಗಳ ವಿವರ. ಕೆಂಪೇಗೌಡ ಜಯಂತಿಯ ವಿವಾದ ಇಷ್ಟರಲ್ಲೇ ಮುಗಿಯುವ ಲಕ್ಷಣ ಕಾಣುತ್ತಿಲ್ಲ. ಜೂನ್ 27ರಂದು ಕೆಂಪೇಗೌಡರ ಜಯಂತಿ ನಡೆದು ಕೆಲ ಘಟನೆಗಳು ನಡೆದ ನಂತರ ಶಾಸಕರು ಚಿಕ್ಕಬಳ್ಳಾಪುರದಲ್ಲಿ ಕಾಣಿಸಿಕೊಂಡಿಲ್ಲ. ಅವರನ್ನು ಸಮರ್ಥಿಸಿಕೊಳ್ಳುವ ಪ್ರಯತ್ನವನ್ನು ಸಹ ಶಾಸಕರ ಬೆಂಬಲಿಗರು ಮಾಡಲಿಲ್ಲ. ಆದರೆ ಇಂದು ಕೆಲವರು ಅಹಿಂದ ಹೆಸರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಘಟನೆಯನ್ನು ಸಮರ್ಥಿಸಿಕೊಳ್ಳುವ ಜೊತೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮತ್ತು ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆಯಿತು. ಹಾಗಾದರೆ ಸುದ್ದಿಗೋಷ್ಠಿಯಲ್ಲಿ ಏನಾಯಿತು ನೀವೇ ನೋಡಿ. ಚಿಕ್ಕಬಳ್ಳಾಪುರ ಜನತೆಗೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ನಾಡಿನ ಜನತೆಗೆ ನಮ್ಮೆಲ್ಲ ಮುಖಂಡರು ಒಬ್ಬೊಬ್ಬರಾಗಿ ವರದಿಯನ್ನು ನಿಮ್ಮ ಮುಂದೆ ಸಲ್ಲಿಸ್ತಾರೆ. ದಯವಿಟ್ಟು ಮೊದಲಿಗೆ ನಮ್ಮ ಸುಧಾ ವೆಂಕಟೇಶ್ವರನವರು ತಿಳಿಸ್ಕೊಡ್ತಾರೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ಕಾಂಗ್ರೆಸ್ ಅಹಿಂದ ವರ್ಗದಿಂದ ಸುದ್ದಿಗೋಷ್ಠಿ ಎಂದು ಕರೆಯಲಾಗಿತ್ತು. ಆದರೆ ಅಲ್ಲಿ ಮೂವರನ್ನು ಹೊರತುಪಡಿಸಿ ಹಳೆಯ ಕಾಂಗ್ರೆಸ್ನವರೇ ಇರಲಿಲ್ಲ. ಸುಧಾ ವೆಂಕಟೇಶ್, ಗವಿರಾಯಪ್ಪ ಮತ್ತು ನಾರಾಯಣಮ್ಮ ಹೊರತುಪಡಿಸಿದರೆ ಹಳೆಯ ಕಾಂಗ್ರೆಸ್ನವರು ಇರಲಿಲ್ಲ. ಇನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಸೇರಿದಂತೆ ಯಾವುದೇ ಕಾಂಗ್ರೆಸ್ ಪದಾಧಿಕಾರಿಗಳು ಮುಖಂಡರು ಸುದ್ದಿಗೋಷ್ಠಿಯತ್ತ ಮುಖ ಮಾಡಿರಲಿಲ್ಲ. ಬದಲಿಗೆ ಹಲವು ಸಮುದಾಯಗಳ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರು ಮಾತ್ರ ಹಾಜರಾಗಿದ್ದರು. ಸುದ್ದಿಗೋಷ್ಠಿಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗ ಡ್ಯಾನ್ಸ್ ಶ್ರೀನಿವಾಸ್ ಮಾತನಾಡಿ, ಕೆಂಪೇಗೌಡರ ಜಯಂತಿಯಲ್ಲಿ ವಿವಾದಕ್ಕೆ ನೇರ ಕಾರಣ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮತ್ತು ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಎಂದರು. ಅಲ್ಲದೆ ಬೆಂಗಳೂರಿನಿಂದ ಬಂದಿದ್ದ ಹಲವರಿಗೆ 50,000 ರೂಪಾಯಿ ನೀಡಿ ಬಾರ್ಗೆ ಕಳುಹಿಸಿ ಮದ್ಯ ಸೇವನೆ ಮಾಡಿ ಬರುವಂತೆ ಹೇಳಿ ನಂತರ ಘರ್ಷಣೆಗೆ ಪ್ರಚೋದನೆ ನೀಡಿದವರೇ ಸುಧಾಕರ್ ಮತ್ತು ಸಂದೀಪ್ ರೆಡ್ಡಿ. ಅವರ ವಿರುದ್ಧ ಕಾನೂನು ಕ್ರಮ ಆಗಬೇಕು ಎಂದು ಒತ್ತಾಯಿಸಿದರು. ಅಲ್ಲದೆ 1989ರಲ್ಲಿ ಜೆಡಿಎಸ್ ಕಾರ್ಯಕರ್ತರಾಗಿದ್ದ ನಮ್ಮ ತಂದೆ ವಿದ್ಯುತ್ ಆಘಾತಕ್ಕೆ ಸಿಲುಕಿ ಮೃತಪಟ್ಟಾಗ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದ ದೇವೇಗೌಡರು ತಮ್ಮ ತಂದೆಯನ್ನು ಕಾಣಲು ಬರಲಿಲ್ಲ. ಇಂತಹವರ ಕುಟುಂಬದ ಪರ ಇಲ್ಲಿನ ಜೆಡಿಎಸ್ ಕಾರ್ಯಕರ್ತರು ಹೋರಾಟ ಮಾಡುತ್ತಿರುವುದು ವಿಪರ್ಯಾಸ ಎಂದರು. ಇನ್ನು 100ಕ್ಕೂ ಹೆಚ್ಚು ಮಂದಿ ಕನ್ನಡ ಭವನಕ್ಕೆ ನುಗ್ಗಿ ದಾಂಧಲೆ ಮಾಡಿದರು. ಶಾಸಕರು ಅವರ ಕುಟುಂಬದ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದರೂ ಶಾಸಕರು ಮೌನವಾಗಿಯೇ ಸಹಿಸಿಕೊಂಡಿದ್ದರು. ಆದರೂ ಅವರನ್ನು ಏವನ್ ಮಾಡಬೇಕು ಎಂದು ಬಿಜೆಪಿ ಜೆಡಿಎಸ್ ಹೋರಾಟ ಮಾಡುತ್ತಿರುವುದು ಹಾಸ್ಯಾಸ್ಪದ ಎಂದು ಎಲ್ಲ ಮುಖಂಡರು ಒಕ್ಕೂರಲಿನಿಂದ ಹೇಳಿದರು. ಆದರೆ ಹೊರಗೆ ಅದೇ ಶಾಸಕರು ಮೀಸೆ ತಿರುವಿ ಕೂದು ಕಿತ್ತಿದ್ದು ಸರಿಯಾಗಿದೆಯೇ ಎಂಬ ಪ್ರಶ್ನೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದರೆ ಯಾರಾದರೂ ಎಷ್ಟು ಸಹಿಸಿಕೊಳ್ಳುತ್ತಾರೆ? ಹಾಗಾಗಿ ಅವರು ಹಾಗೆ ವರ್ತಿಸಿದ್ದಾರೆ ಎಂದು ಸಮರ್ಥಿಸಿಕೊಳ್ಳುವ ಪ್ರಯತ್ನವೂ ನಡೆಯಿತು. ಇನ್ನು ಕನ್ನಡ ಭವನಕ್ಕೆ ಶ್ರೀ ಕೃಷ್ಣದೇವರಾಯರ ಹೆಸರು ನಾಮಕರಣ ಮಾಡುವ ಕುರಿತು ಶಾಸಕ ಪ್ರದೀಪ್ ಈಶ್ವರ್ ಅವರನ್ನು ಪ್ರಶ್ನಿಸಿದಾಗ ಸಮುದಾಯಕ್ಕಿಂತ ಪಕ್ಷದ ನಾಯಕರ ತೀರ್ಮಾನವೇ ಮುಖ್ಯ ಎಂದಿದ್ದರು. ಇದೀಗ ಅದೇ ಭವನದಲ್ಲಿ ನಿಂತು ಶ್ರೀಕೃಷ್ಣ ದೇವರಾಯರ ಬಗ್ಗೆ ಮಾತನಾಡುವ ನೈತಿಕತೆ ಶಾಸಕರಿಗೆ ಇದೆಯೇ ಎಂಬ ಪ್ರಶ್ನೆಗೆ ಯಾರಿಂದಲೂ ಉತ್ತರ ಬರಲಿಲ್ಲ. ಇನ್ನು ಪ್ರದೀಪ್ ಈಶ್ವರ್ ಶಾಸಕರಾದ ಮೇಲೆ ಪತ್ರಕರ್ತರಿಗೆ ವಾಕ್ ಸ್ವಾತಂತ್ರ್ಯ ದೊರೆತಿದೆ ಎಂದು ಡ್ಯಾನ್ಸ್ ಶ್ರೀನಿವಾಸ್ ಹೇಳುತ್ತಿದ್ದಂತೆ ಹಲವು ಪತ್ರಕರ್ತರು ಎಲ್ಲಿ ಸಿಕ್ಕಿದೆ, ಅವರ ಕಿರುಕುಳದ ಬಗ್ಗೆ ಹೇಳಬೇಕಾ ಎಂದು ಕೇಳುತ್ತಿದ್ದಂತೆ ಸುದ್ದಿಗೋಷ್ಠಿಯಲ್ಲಿದ್ದವರು ಮೌನಕ್ಕೆ ಶರಣಾದರು. ಈಶ್ವರ್ ನೋಡಿಸಿದ್ದೀರಾ? ನ್ಯಾಯನ ಇದು? ಜೆ.ಎಚ್. ಪಟೇಲ್ ನೋಡಿಸಿದ್ರೆ, ಸಿ ಬೈರೇಗೌಡ ನೋಡಿಸಿದ್ರೆ ಏನಾಗಿದ್ದಾರೆ? ಇವತ್ತು ಕೃಷ್ಣ ಬೈರೇಗೌಡರು ನಿಷ್ಠಾವಂತ ಲೀಡರ್, ಇಡೀ ರಾಜ್ಯಕ್ಕೆ ಮಾದರಿ ಲೀಡರ್ ಆಗಿದ್ದಾರೆ. ನಾವು ಯಾವತ್ತೂ ನೊಂದು ಮನಸ್ಸಿಂದ ಹೇಳ್ತಾ ಇದ್ದೀವಿ, ಇವತ್ತು ಇದು ಸಂಸ್ಕಾರ ಅಲ್ಲ ನೀವು ಕಲಿಸ್ತಾ ಇರೋದು. ಅದಕ್ಕೆ 2 ಲೀಡರ್ ಇಟ್ಕೊಂಡವ್ರೆ ಚಿಕ್ಕಬಳ್ಳಾಪುರದಲ್ಲಿ ಮಕ್ಕಳಿಗೆ ಲೀಡರ್ ಆಗೋದಕ್ಕೆ. ಒಬ್ಬ ಇನ್ನೂ ಒಂದು ಕಡೆ ಹೇಳ್ಕೊಂಡು ಹೋಗ್ತಾನೆ, ಒಬ್ಬ ಇನ್ನೊಂದು ಕಡೆ ಚಪ್ಪಲಿ ನೋಡಿ ಅವ್ರನ್ನ ಲೀಡರ್ಗಳು ಮಾಡೋದಕ್ಕೆ. ನಾನು ಬೇಲ್ ಕೊಡ್ತೀನಿ ಅಂತ ಬೇಲ್ ಕೊಡೋದು ಇವ್ರಿಗೆ ನಮಗೆ ಗೊತ್ತಿರೋದು. ಯಾರು ಮಾಡ್ತಿದ್ದಾರೆ ಅವನ್ನ ಎತ್ಕೊಂಡೋಗಿ ಒಳಗಡೆ ಆಗ್ಬೇಕು. ಫಸ್ಟು ಮಾಡಿಸಿರೋರು ಯಾರು? ಕುಂಭ ಕೊಟ್ಟವರು ಯಾರು? ಇದಕ್ಕೆ
ಸರ್ಕಾರಿ ಕಾರ್ಯಕ್ರಮ ನಿಷ್ಠಾವಂತ ರೈತರು, ಕೆಂಪೇಗೌಡರ ಅಭಿಮಾನಿಗಳು ಒಳಗಡೆ ಇದ್ರು. ಅವ್ರ ಪಾಡಿಗೆ ಅವರಿದ್ರು. ಯಾರೇನು ಎಲ್ಲೆಲ್ಲಿ ಕುಡಿಸಿ ಏನೇನು ಮಾಡಿ 1 ಲಕ್ಷ 2 ಲಕ್ಷ ಕೊಟ್ಟು ಕಳಿಸಿದ್ದೀರಾ? ನಮ್ಮ ಹತ್ರ ವಿತ್ ಡಾಕ್ಯುಮೆಂಟ್ ಐತೆ. ನೀವು ಹೋಗಿ FIR ಮಾಡಬೇಕು ಅಂತೀರಾ? ಯಾರ ಮೇಲೆ FIR ಮಾಡಬೇಕಾಗಿರೋದು? ನಿಮ್ಮ ಮೇಲೆ ಮಾಡಿಸ್ತೀವಿ. ಸತ್ಯವಾಗಿಲ್ಲ, ಆಚೆ ಬರ್ತದೆ. ಸಂದೀಪ್ ರೆಡ್ಡಿ ಅವರೇ, ಸುಧಾಕರ್ ಅವರೇ, ಜ್ಞಾಪಕ ಇಟ್ಕೊಳ್ಳಿ. ರಾಜಕಾರಣ ನಿಮಗೂ ಅಲ್ಲ, ನಮಗೂ ಬರ್ತದೆ ಮಾಡೋದಕ್ಕೆ. ಆ ರೀತಿ ಮಾಡಬೇಡಿ. ಅವತ್ತು ನಾವು ಮಾಡಬಹುದಾಗಿತ್ತು, ಮಾಡಲ್ಲ. ಸಾರ್ವಜನಿಕವಾಗಿ ಅಸಭ್ಯ ರೀತಿಯಲ್ಲಿ ವರ್ತಿಸುವ ಜೊತೆಗೆ ಶಾಂತಿ ಭದ್ರತೆಗೆ ಆಘಾತ ತರುವ ರೀತಿಯಲ್ಲಿ ವರ್ತಿಸಿರುವ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ದೇವನಹಳ್ಳಿಯಲ್ಲಿ ಜೆಡಿಎಸ್ನಿಂದ ಪ್ರತಿಭಟನೆ ನಡೆಸಲಾಯಿತು. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಸಾರ್ವಜನಿಕವಾಗಿ ಅಸಭ್ಯವಾಗಿ ವರ್ತಿಸಿ ಜಾತಿ ನಿಂದನೆ ಹಾಗೂ ಪ್ರಚೋದನಾತ್ಮಕ ಹೇಳಿಕೆಗಳ ಮೂಲಕ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಲು ಯತ್ನಿಸಿದ್ದಾರೆ ಎಂದು ಆರೋಪಿಸಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ದೇವನಹಳ್ಳಿ ಜೆಡಿಎಸ್ನಿಂದ ಮಾಜಿ ಶಾಸಕ ಎಲ್.ಎನ್. ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ದೇವನಹಳ್ಳಿ ಜಿಲ್ಲಾಡಳಿತ ಭವನದ ಎದುರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಕೆ.ವಿ. ಮಂಜುನಾಥ್ ಅಧ್ಯಕ್ಷತೆಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಎಲ್.ಎನ್. ನಾರಾಯಣಸ್ವಾಮಿ ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಆಯೋಜಿಸಿದ್ದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಭಾಗವಹಿಸಿದ್ದ ವೇಳೆ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಕುರಿತು ಈ ಹಿಂದೆ ನೀಡಿದ್ದ ಹೇಳಿಕೆಗಳ ಬಗ್ಗೆ ಸಾರ್ವಜನಿಕರು ಪ್ರಶ್ನಿಸಿದಾಗ ಶಾಸಕರು ಉದ್ವಿಗ್ನವಾಗಿ ಪ್ರತಿಕ್ರಿಯಿಸಿ ಸಾರ್ವಜನಿಕರೊಂದಿಗೆ ವಾಗ್ವಾದ ನಡೆಸಿದ್ದಾರೆ. ಕಾರ್ಯಕ್ರಮದ ಬಳಿಕ ವಾಹನದ ಮೇಲೆ ನಿಂತು ಪ್ರಚೋದನಾತ್ಮಕ ಸನ್ನಿಗಳು ಮಾಡಿದ್ದು, ಬಳಿಕ ಮಾಧ್ಯಮಗಳ ಮುಂದೆ ಸವಾಲಿನ ರೀತಿಯಲ್ಲಿ ಮಾತನಾಡಿರುತ್ತಾರೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಕುಮಾರಣ್ಣವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಶಾಸಕರಾಗಿ ವರ್ತಿಸದೆ ಈ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಜನರು ಮತ್ತು ರೈತರ ಸಮ್ಮುಖದಲ್ಲಿ ಅವಹೇಳನಕಾರಿ, ತೊಡೆ ತಟ್ಟಿ, ಮೀಸೆ ತಿರುವಿ, ಕೂದಲು ಕಿತ್ತು ಈ ರೀತಿಯಾಗಿ ವರ್ತನೆ ಮಾಡ್ತಾ ಇರ್ತಕ್ಕಂಥ ಪ್ರದೀಪ್ ಈಶ್ವರ್ನನ್ನ ಈ ಕೂಡಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಸಂಬಂಧಪಟ್ಟ ಸರ್ಕಾರ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಬೇಕು ಅಂತೇಳಿ ಇವತ್ತು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಕೆ.ವಿ. ಮಂಜುನಾಥ್ ಮಾತನಾಡಿ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಅವರ ಕುಟುಂಬದ ವಿರುದ್ಧ ನಿರಂತರವಾಗಿ ಅವಹೇಳನಕಾರಿ ಹೇಳಿಕೆಗಳನ್ನು ಪ್ರದೀಪ್ ಈಶ್ವರ್ ನೀಡುತ್ತಿದ್ದಾರೆ. ಈ ಕುರಿತು ಸಮಗ್ರ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಲಾಗಿದ್ದು, ಪ್ರದೀಪ್ ಈಶ್ವರ್ ಕೂಡಲೇ ಕುಮಾರಸ್ವಾಮಿಯವರಿಗೆ ಕ್ಷಮೆಯಾಚನೆ ಮಾಡಬೇಕು ಎಂದು ಒತ್ತಾಯಿಸಿದರು. ಈ ಸಂಬಂಧ ಕೆ.ವಿ. ಮಂಜುನಾಥ್ ನೇತೃತ್ವದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಇತ್ತೀಚಿನ ದಿನಗಳಲ್ಲಿ ಸಂಬಂಧ ಬಾಂಧವ್ಯಗಳು ನಮ್ಮ ಪರಂಪರೆ ದೂರವಾಗುತ್ತವೆ. ಈ ಹಿಂದೆ ಮೌಲ್ಯಾಧಾರಿತ ಬೆಳವಣಿಗೆಗಳು ಸಮಾಜದಲ್ಲಿ ಸಂಬಂಧಗಳನ್ನ ಬೆಸೆಯುವಲ್ಲಿ ಒಂದಾಗಿತ್ತು. ಆದರೆ ಈಗ ಕೇವಲ 5 ಬೆರಳುಗಳಲ್ಲಿ ಇಡೀ ವಿಶ್ವವನ್ನ ನೋಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕೆ ತಕ್ಕಂತೆ ನಾವು ನಡೆಯಬೇಕಾದ ಪರಿಸ್ಥಿತಿ ಬಂದಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಚಿಮುಲ್ ಅಧ್ಯಕ್ಷ ವಿ. ಮಂಜುನಾಥ ರೆಡ್ಡಿ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದ ಪತ್ರಕರ್ತರಿಗೆ ಶೈಕ್ಷಣಿಕ ಕಾರ್ಯಾಗಾರದ ಉದ್ಘಾಟನೆ ಮಾಡಿ ಮಾತನಾಡಿದ ಚಿಮುಲ್ ಅಧ್ಯಕ್ಷ ವಿ. ಮಂಜುನಾಥ ರೆಡ್ಡಿ, ಇಂದು ಕ್ಷಣಾರ್ಧದಲ್ಲಿ ಸುದ್ದಿ ನಮ್ಮ ಮೊಬೈಲ್ಗಳಲ್ಲಿ ನೋಡುವ ಕಾಲ. ನಾವು ಎಷ್ಟೇ ಕಲಿತರೂ ಚಿಕ್ಕವರಾಗಲಿ ದೊಡ್ಡವರಾಗಲಿ ಜೀವನ ಪೂರ್ತಿ ಕಲಿಕೆ ವಿದ್ಯಾರ್ಥಿಗಳೇ. ನಾವು ಎಲ್ಲವೂ ನಮಗೆ ತಿಳಿದೆ ಎಂದಲ್ಲ, ಇನ್ನೊಬ್ಬರಿಗೆ ತಿಳಿದಿಲ್ಲ ಎಂದಲ್ಲ. ದಿನನಿತ್ಯದ ಬದುಕಿನಲ್ಲಿ ಪ್ರತಿಯೊಂದು ಕಲಿಯುವುದೇ ನಮ್ಮ ದೈನಂದಿನ ಕೆಲಸ. ಪತ್ರಕರ್ತರು ಇಂತಹ ಶೈಕ್ಷಣಿಕ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿದಾಗ ಸಂಪನ್ಮೂಲ ವ್ಯಕ್ತಿಗಳಿಂದ ಅನೇಕ ವಿಚಾರಗಳು ಕಲಿಯಬಹುದು. ಸಮಾಜದಲ್ಲಿನ ಹುಳುಕು ತುಳುಕುಗಳನ್ನು ತೋರಿಸುವ ಒಂದೇ ಒಂದು ಅಂಗ, ಅದು ಪತ್ರಿಕಾರಂಗ.
ಪತ್ರಕರ್ತರು ನಿಸ್ವಾರ್ಥವಾಗಿ ಕೆಲಸ ಮಾಡಿ ಎಲ್ಲವನ್ನು ತಿದ್ದಿ ತೋರಿಸುವ ಸಮಾಜಕ್ಕೆ ಉಳಿತಾಗುವ ರೀತಿಯಲ್ಲಿ ತಪ್ಪು ಮಾಡಿದರೆ ತಪ್ಪು, ಸರಿ ಮಾಡಿದಾಗ ಸರಿ ಎಂದು ಹೇಳುವುದೇ ನಿಜವಾದ ಪತ್ರಕರ್ತರ ಮೌಲ್ಯಗಳು ಎಂದರು. ಹಿರಿಯ ಪತ್ರಕರ್ತ ಗೋಪಿನಾಥ್ ಮಾತನಾಡಿ, ಡಿ.ವಿ. ಗುಂಡಪ್ಪನವರ ಆಶಯಗಳಿಗೆ ಧಕ್ಕೆಯಾಗದಂತೆ ಯುವ ಪತ್ರಕರ್ತರು ಮುನ್ನಡೆಯಬೇಕು. ಪ್ರಾಮಾಣಿಕತೆಯನ್ನು ನಾವೆಲ್ಲರೂ ಅನುಸರಿಸಿಕೊಂಡು ಹೋದಾಗ ಮಾತ್ರ ನಿಜವಾದ ಪತ್ರಕರ್ತನಾಗಿ ಸಮಾಜಕ್ಕೆ ಸೇವೆ ಮಾಡಲು ಸಾಧ್ಯವಾಗುತ್ತದೆ. ಆದರೆ ಇಂದು ನಾವು ನಮ್ಮತನವನ್ನು ಮರೆತು ರಾಜಕಾರಣಿಗಳ ಬಳಿ ಅವರು ಹೀಗೆ ಹೇಳಿದ್ದಾರೆ, ಇದರ ಬಗ್ಗೆ ನೀವು ಹೇಳಿದ್ದೀರಾ ಎನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಹಿಂದೆ ಡಿ.ವಿ.ಜಿ. ಗುಂಡಪ್ಪನವರು ಕೃಷಿಕ ಯಾವ ರೀತಿ ವ್ಯವಸಾಯ ಮಾಡುತ್ತಾನೋ ಅದೇ ರೀತಿ ಪತ್ರಕರ್ತ ಪತ್ರಿಕಾ ವ್ಯವಸಾಯ ಮಾಡಿದ್ದರೆ ಸಮಾಜದ ಮುಖಿ ಕೆಲಸಗಳನ್ನು ಮಾಡಬೇಕು, ನೊಂದವರ ಧ್ವನಿಯಾಗಬೇಕು. ಕೇವಲ ಸಭೆ ಸಮಾರಂಭಗಳಿಗೆ ಹೋಗಿ ಅವರು ಹೇಳಿದ್ದನ್ನು ಬರೆಯುವುದೇ ನಮ್ಮ ಕೆಲಸವಲ್ಲ. ಸಮಾಜದಲ್ಲಿನ ಏಳು ಬೀಳುಗಳನ್ನು, ಅಂಕು ಡೊಂಕುಗಳನ್ನು ನಿರ್ದಾಕ್ಷಿಣ್ಯವಾಗಿ ಬರೆದಾಗ ಮಾತ್ರ ನಾವು ಸಮಾಜಮುಖಿ ಕೆಲಸಗಳನ್ನು ಮಾಡಿದಂತೆ ಎಂದರು. ನಾವು ಕೆಲಸ ಮಾಡುವಂಥ ಸಂಸ್ಥೆಗಳು ನಮಗೆ ಎಷ್ಟು ಭದ್ರತೆ ಕೊಟ್ಟಿದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ನಮ್ಮ ಕಣ್ಣು ಮುಂದೆ ಅನೇಕ ಘಟನೆಗಳು ನಡೆದಿದ್ದಾವೆ. ಪತ್ರಕರ್ತರಿಗೆ ಅನಾರೋಗ್ಯ ಆಗಿರ್ಬೋದು, ಪತ್ರಕರ್ತರಿಗೆ ಆಕಸ್ಮಿಕವಾಗಿ ಸಾವಾಗಿರ್ಬೋದು. ಅಂಥ ಸಂದರ್ಭಗಳಲ್ಲಿ ಆ ಒಂದು ಸಂಸ್ಥೆಗಳು ಆ ಪತ್ರಕರ್ತರಿಗೆ ಎಷ್ಟು ಸಹಾಯ ಮಾಡಿದ್ದಾರೆ, ಅವರ ಕುಟುಂಬಗಳಿಗೆ ಎಷ್ಟು ಸ್ಪಂದನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಲ್ಲೂ ನಾವು ಬೆಳಗ್ಗೆ ನಾವು ಕಾಣ್ತಾ ಇದೆ. ಯಾವ ಸಂಸ್ಥೆಗಳು ನಾವು ಕೆಲಸ ಮಾಡೋ ಅಷ್ಟು ದಿವಸ ನಮ್ಮನ್ನ ಬಳಸ್ಕೊತವೆ ಸಂಸ್ಥೆಗಳು ಖಂಡಿತವಾಗಿ. ಯಾಕಂದ್ರೆ ಅದು ಎಲ್ಲರಿಗೂ ಗೊತ್ತಿರೋ ಸಾರ್ವತ್ರಿಕ ಸತ್ಯನ. ಇತ್ತೀಚೆಗೆ ಮೃತಪಟ್ಟ ನಮ್ಮ ನರಸಿಂಹಮೂರ್ತಿ ಅವರಿಂದ ಇಟ್ಕೊಂಡು, ಆದರೆ ಪತ್ರಕರ್ತರ ಸಂಘಗಳು ಆ ರೀತಿ ಪರಿಸ್ಥಿತಿಯಲ್ಲಿಲ್ಲ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಆಗಿರ್ಬೋದು, ಬಾಗಲಕೋಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಆಗಿರ್ಬೋದು, ಇಲ್ಲಿ ನಮ್ಮಲ್ಲೇ ಸದಸ್ಯರಾಗಿರೋರಿಗೆ ಕನಿಷ್ಠ ಭದ್ರತೆಯನ್ನಾದರೂ ಕೊಟ್ಟಿದೆ. ನಮ್ಮ ಕಣ್ಣು ಮುಂದೆ ಇದೆ. ಹಿಂದೆ ನಮ್ಮ ಪತ್ರಕರ್ತರು ಅವ್ರ ಕುಟುಂಬದಲ್ಲಿ ಸಾವಾದಾಗ ಅವ್ರ ಮನೆ ಹತ್ರ ಹೋಗಿ 2,000 ರೂಪಾಯಿ ಕೊಟ್ಟು ಬಂದ್ವಿ. ಸಾಕಷ್ಟು ನೋವಾಯಿತು. ಆವತ್ತಿನ ನಮ್ಮ ಪರಿಸ್ಥಿತಿ ಹಂಗೆ ಇತ್ತು. ಏನಿದೆ, ಒಂದು ಆ ಮನೆಯಲ್ಲಿ ಸಾವಾದ ನಾವು 2,000 ಕೊಟ್ಟೆ, ಅದಕ್ಕೆ ನಾವು ಮುಗಿಸ್ಕೊಳಕ್ ಆಗೋದಿಲ್ಲ. ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಡಿ.ಎನ್. ಕೃಷ್ಣಾರೆಡ್ಡಿ ಮಾತನಾಡಿ, ಪ್ರತಿಯೊಬ್ಬ ಪತ್ರಕರ್ತರು ಆತ್ಮಸಾಕ್ಷಿಯಾಗಿ ಕೆಲಸ ಮಾಡಬೇಕು. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ, ಜಿಲ್ಲಾ ಪತ್ರಕರ್ತರ ಸಂಘ, ತಾಲೂಕು ಪತ್ರಕರ್ತರ ಸಂಘ ಸದಸ್ಯರಿಗೆ ಯಾವುದೇ ಸಮಸ್ಯೆ ಇರಲಿ ಸ್ಪಂದಿಸುತ್ತೆ. ಆರೋಗ್ಯ ಇರಬಹುದು, ಮಕ್ಕಳಿಗೆ ಪ್ರೋತ್ಸಾಹ ಧನ, ಜೀವ ವಿಮೆ, ಅನೇಕ ರೀತಿಯ ಸೌಲಭ್ಯಗಳನ್ನು ನೀಡುತ್ತೆ. ಆದರೆ ಸದಸ್ಯರಾದವರು ಪ್ರಾಮಾಣಿಕವಾಗಿ ಮೌಲ್ಯಭರಿತ ಪತ್ರಕರ್ತರಾಗಿ ಕೆಲಸ ಮಾಡಬೇಕು. ಕೇವಲ ಸೌಲಭ್ಯಗಳಿಗಾಗಿ ಇಲ್ಲಿ ಬರುವ ಅವಶ್ಯಕತೆ ಇಲ್ಲ ಎಂದು ನುಡಿದರು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. 2026-27ನೇ ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಾರಿಗೊಳಿಸಲಾಗಿದ್ದು, ರೈತರು ಇದನ್ನು ಸದುಪಯೋಗ ಮಾಡಿಕೊಳ್ಳಬೇಕೆಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಎಸ್.ಎಸ್. ಅಬೀದ್ ಮನವಿ ಮಾಡಿದ್ದಾರೆ.
ಶಿಡ್ಲಘಟ್ಟ ತಾಲೂಕಿನ ಕೃಷಿ ಸಹಾಯಕ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ ಇಲಾಖೆ ಪ್ರಗತಿ ಪರಿಶೀಲಿಸಿ ರೈತರ ಕುಂದು ಕೊರತೆಗಳನ್ನು ಆಲಿಸಿದ ನಂತರ ಮಾತನಾಡಿದ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಎಸ್ಎಸ್ ಅಬೀದ್, ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಲ್ಲಿ 7 ಬೆಳೆಗಳು ಸಹಿತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 9 ಪ್ರಮುಖ ಬೆಳೆಗಳ ಕುರಿತು ತಾಲೂಕುವಾರು ಮತ್ತು ಗ್ರಾಮ ಪಂಚಾಯಿತಿ ಈಗಾಗಲೇ ನೋಟಿಫಿಕೇಶನ್ ಮಾಡಲಾಗಿದೆ. ರೈತರು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಮೂಲಕ 2% ವಿಮಾ ಕಂತನ್ನು ಪಾವತಿಸಿ ಈ ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಮಳೆಯ ಪ್ರಮಾಣ ಕಡಿಮೆಯಾಗಿರುವುದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರಗಾಲದ ಸ್ಥಿತಿ ಬರುವ ಮುನ್ಸೂಚನೆ ಕಂಡುಬಂದಿದೆ. ವಿಮಾ ಸೌಲಭ್ಯಗಳ ಮೂಲಕ ಅನುಕೂಲ ಮಾಡಿಕೊಳ್ಳಬೇಕೆಂದು ವಿನಂತಿಸಿದರು. ಮುಖ್ಯ ಬೆಳೆಗಳಿಗೆ ಬಿತ್ತನೆ ಮಾಡಲು ಸಾಧ್ಯ ಆಗಲಿಲ್ಲ ಎಂದರೆ 25% ಅಥವಾ ಬಿತ್ತನೆ ಆಯಿತು, ಬಿತ್ತನೆ ವಿಫಲ ಅಥವಾ ಬೆಳೆಗಳು ಒಣಗಿ ಹೋದರೂ ಸಹ 25% ವಿಮಾ ಸೌಲಭ್ಯ ರೈತರಿಗೆ ಆಗಲಿದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲೆಯ ಕೃಷಿ ಸಹಾಯಕ ನಿರ್ದೇಶಕರು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಪಡೆದುಕೊಂಡು ವಿಮಾ ಸೌಲಭ್ಯವನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು. 2026-27ನೇ ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಈ ಯೋಜನೆಯು ನಮ್ಮ ಜಿಲ್ಲೆಯಲ್ಲಿ ಜಾರಿಯಲ್ಲಿ ಬಂದಿದೆ. ಮುಖ್ಯ ಬೆಳೆಗಳು ನಮ್ಮ ಜಿಲ್ಲೆಯಲ್ಲಿ 9 ಮುಖ್ಯ ಬೆಳೆಗಳಿಗೆ ತಾಲೂಕುವಾರು ಗ್ರಾಮ ಪಂಚಾಯತಿ ವಾರು ಈಗಾಗಲೇ ನೋಟಿಫಿಕೇಷನ್ ಆಗಿದೆ. ರೈತ ಬಾಂಧವರು ನಮ್ಮ ಈ ವರ್ಷ ಎಲ್ನಿನೋ ಎಫೆಕ್ಟ್ ಅಂಥೇಳಿ ಬರೋ ಸಾಧ್ಯತೆ ಇದೆ. ಮಳೆ ಪ್ರಮಾಣ ಕಡಿಮೆ ಆಗ್ಬೋದು. ಹಾಗಾಗಿ ಎಲ್ಲ ರೈತ ಬಾಂಧವರು ಏನು ಸಮ್ ಇನ್ಶೂರ್ಡ್ ಇರುತ್ತೆ ಆಯಾ ಬೆಳೆಗಳಿಗೆ, ಅದರಲ್ಲಿ ಕೇವಲ 2% ಅಷ್ಟೇ ವಿಮಾ ಕಂತು ಕಟ್ಟಿಬಿಟ್ಟು ಇದರ ಸದುಪಯೋಗ ಪಡ್ಕೋಬೇಕು. ಯಾಕಂದರೆ ನಿಮಗೆ ಮುಖ್ಯ ಬೆಳೆಗಳಲ್ಲಿ ಬಿತ್ತನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ನಿಮಗೆ 25% ಅಷ್ಟು 25% ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ. ಬಿತ್ತನೆ ಆಯಿತು, ಬಿತ್ತನೆ ವಿಫಲ ಆಯಿತು, ಒಣಗೋಯಿತು, ದೀರ್ಘಕಾಲ ಬರ ಪರಿಸ್ಥಿತಿ ಇತ್ತು, ಮಳೆ ಬಂದಿಲ್ಲ ಅಂದರೆ ಬೆಳೆ ಒಣಗಿದರೆ ಕೂಡ ಈ ಯೋಜನೆಯಲ್ಲಿ ಸಾಕಷ್ಟು ನಿಮಗೆ ಮತ್ತೆ 25% ಅಷ್ಟು ನಿಮಗೆ ಹಣ ಬರ್ತದೆ. ಮತ್ತು ಇದು ಪಾಲಿಸಿ ಕ್ಲೋಸ್ ಆಗುತ್ತೆ. ಇದು ಪ್ರಿವೆಂಟೆಡ್ ಸೋಯಿಂಗ್ ಅಂತೇಳಿ. ಇನ್ನೊಂದು ಏನಿದೆ, ಇದು ಮಿಡ್ ಸೀಸನ್ ಅಡ್ವರ್ಸಿಟಿ ಕ್ಲೇಮ್ಸ್ ಅಂತೇಳಿ. ಈ ಬೆಳೆ ಬೆಳೆದು 1 ತಿಂಗಳಾದಮೇಲೆ ಕಟಾವಿನ 15 ದಿವಸ ಮುಂಚೆ ಏನಾದರೂ ಒಂದು ಈ ಹೆಚ್ಚಿನ ಮಳೆಯಿಂದ ಅಥವಾ ದೀರ್ಘಕಾಲ ಬರ ಪರಿಸ್ಥಿತಿ ಇರೋದರಿಂದ ಆ ಸಂದರ್ಭಗಳಲ್ಲಿ ನಿಮಗೆ ಮೋರ್ ದೆನ್ 50% ಹೆಚ್ಚು ಬೆಳೆ ನಷ್ಟ ಆಗ್ತದೆ ಅಂತ ಹೇಳಿದರೆ, ಅಂಥ ಸಂದರ್ಭದಲ್ಲಿ ಕೂಡ ಮುಖ್ಯ ಬೆಳೆಗಳಲ್ಲಿ ನಿಮಗೆ 25% ನಿಮಗೆ ನೇರ ನಿಮ್ಮ ಅಕೌಂಟಿಗೆ DBT ಮೂಲಕ ಬರುತ್ತೆ. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಉದ್ದೇಶದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾಕ್ಟರ್ KN ಅನುರಾಧ ಅವರು ದೇವನಹಳ್ಳಿಯ ವಿವಿಧೆಡೆ ಆಯ್ದ ಹಿರಿಯ ನಾಗರಿಕರ ಮನೆಗಳಿಗೆ ಭೇಟಿ ನೀಡಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದ ನಮೂನೆ ಅರ್ಜಿಗಳನ್ನು ವಿತರಿಸಿದರು. ಮನೆ ಮನೆಗೆ ತೆರಳಿ ಹಿರಿಯ ನಾಗರಿಕರೊಂದಿಗೆ ಮಾತುಕತೆ ನಡೆಸಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾಕ್ಟರ್ KN ಅನುರಾಧ ಮತದಾರರ ಪಟ್ಟಿಯಲ್ಲಿ ಹೆಸರು, ವಿಳಾಸ ಹಾಗೂ ಇತರ ವಿವರಗಳನ್ನು ಪರಿಶೀಲಿಸಿಕೊಳ್ಳುವಂತೆ ತಿಳಿಸಿದರು. ಮತದಾರರ ಪಟ್ಟಿಯಲ್ಲಿ ಯಾವುದೇ ದೋಷಗಳಿದ್ದರೆ ಅಥವಾ ತಿದ್ದುಪಡಿ ಅಗತ್ಯವಿದ್ದರೆ ಸಂಬಂಧಿಸಿದ ನಮೂನೆಗಳನ್ನು ಭರ್ತಿ ಮಾಡಿ ನಿಗದಿತ ಅವಧಿಯೊಳಗೆ ಸಲ್ಲಿಸುವಂತೆ ಮನವಿ ಮಾಡಿದರು. ಮತದಾರರ ಪಟ್ಟಿಯನ್ನು ನಿಖರ ಹಾಗೂ ದೋಷರಹಿತವಾಗಿ ಸಿದ್ಧಪಡಿಸುವುದು ಚುನಾವಣಾ ಪ್ರಕ್ರಿಯೆಯ ಪ್ರಮುಖ ಭಾಗವಾಗಿದ್ದು, ಪ್ರತಿಯೊಬ್ಬ ಅರ್ಹ ಮತದಾರರು ಈ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಅಧಿಕಾರಿಗಳು ತಿಳಿಸಿದರು. ಜಿಲ್ಲಾಡಳಿತದಿಂದ ಹಿರಿಯ ನಾಗರಿಕರಿಗೆ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಕುರಿತು ಮಾಹಿತಿ ನೀಡುವುದರ ಜೊತೆಗೆ ಅರ್ಜಿ ಭರ್ತಿ ಮಾಡುವ ವಿಧಾನ ಹಾಗೂ ಅಗತ್ಯ ದಾಖಲೆಗಳ ಕುರಿತು ಅರಿವು ಮೂಡಿಸಲಾಯಿತು. ಈಗ ಇವತ್ತಿನಿಂದ ನಾವು SIRನ ಸ್ಟಾರ್ಟ್ ಮಾಡಿದ್ದೀವಿ, ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಅಂತ ಹೇಳಿಬಿಟ್ಟು. ಸೊ ಇದರಲ್ಲಿ ನಮ್ಮಲ್ಲಿ 1400 and odd ಬೂತ್ಸ್ ಇದೆ. ಅಷ್ಟು ಜನಕ್ಕೂ ನಾವು BLOಗಳನ್ನು ನಾವು ನೇಮಕ ಮಾಡಿದ್ದೀವಿ. ಮತ್ತು ಈ BLOಗಳು ಎಲ್ಲರೂ ಆ್ಯಕ್ಟಿವ್ ಇದ್ದಾರೆ ಅಂಥೇಳಿ ನಾವು 2 ಸರಿ ಚೆಕ್ ಮಾಡ್ಕೊಂಡಿದ್ದೀವಿ. ಅವ್ರ ಫೋನ್ ನಂಬರ್ ವೆಬ್ಸೈಟಲ್ಲಿ ಸಿಗುತ್ತೆ. ಆ ಫೋನ್ ನಂಬರ್ಗೆ ಕಾಲ್ ಮಾಡಿದ್ರೆ ಅವರೆಲ್ಲರೂ ರಿಸೀವ್ ಮಾಡ್ತಾರೆ. ಎಲ್ಲರೂ ರೆಸ್ಪಾನ್ಸಿವ್ BLOಸ್ನೇ ನಾವು ತೊಗೊಂಡಿದ್ದೀವಿ. ಮತ್ತು 100% ಟ್ರೈನಿಂಗ್ ಆಗಿದೆ ನಮ್ಮ BLOಸ್ಗೆ.
ಈ ಮತದಾರ ಪರಿಷ್ಕರಣೆ ಪಟ್ಟಿ ಪರಿಷ್ಕರಣೆ ಹೇಗೆ ಮಾಡಬೇಕು ಅಂತ ಹೇಳಿ 100% ಟ್ರೈನಿಂಗ್ ಮಾಡಿದ್ದೀವಿ. ಮತ್ತು ಎಲ್ಲ BLOsನು ವೆಲ್ ಎಕ್ವಿಪ್ಡ್ ಇದ್ದಾರೆ, ಸೂಪರ್ವೈಸರ್ಸೂ ಇದ್ದಾರೆ ಮತ್ತು BLOsನು ವೆಲ್ ಎಕ್ವಿಪ್ಡ್ ಇದ್ದಾರೆ. ಎಲ್ಲ ತಾಲೂಕುಗಳಲ್ಲೂ ನಾವು ಸೈಮಲ್ಟೇನಿಯಸ್ ಆಗಿ ಸ್ಟಾರ್ಟ್ ಮಾಡಿದ್ದೀವಿ. ಮೊದಲನೇ ಹಂತವಾಗಿ ಯಾರು VVIP ಅಥವಾ VIP ವೋಟರ್ಸ್ ಇದ್ದಾರೆ ಅವರಿಗೆ ನಾವು ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಟು ಅದನ್ನು ಫಿಲ್ ಮಾಡಿ ಅಪ್ಲೋಡ್ ಮಾಡುವಂಥ ಪ್ರಕ್ರಿಯೆಯಿಂದ ನಾವು ಶುರು ಮಾಡ್ತಾ ಇದ್ದೀವಿ. ಹಂಗಂತ ಬೇರೆಯವ್ರಿಗೆ ಕೊಡೋದಿಲ್ಲ ಅಂತಲ್ಲ, ಬೇರೆಯವ್ರಿಗೂ ಕೊಡ್ತಾ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಹೊಸಕೋಟೆಯಲ್ಲಿ ಶಾಸಕರು ಇವತ್ತು ಫಿಲ್ ಮಾಡಿ ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ದಾರೆ ಆಲ್ರೆಡಿ ತಹಸೀಲ್ದಾರ್ ಆಫೀಸಲ್ಲಿ, TP ಸ್ಟಾಫ್ಗೆ ಎಲ್ಲನೂ. ಅದೇ ರೀತಿ ದೊಡ್ಡಬಳ್ಳಾಪುರದಲ್ಲೂ ನಾವು ಯಾರು ಸ್ವಲ್ಪ ಪ್ರಮುಖ ಜನರಿದ್ದಾರೆ ಅವ್ರಿಗೆ ಮಾಡಿದ್ರೆ ಬೇರೆ ಜನರಿಗೆ ಅವೇರ್ನೆಸ್ ಬರುತ್ತೆ ಅಂತ ಒಂದೇ ಅದರದ್ದು ಉದ್ದೇಶ, ಬೇರೆ ಇನ್ನೇನಿಲ್ಲ. ಸೊ ಇವತ್ತಿನಿಂದ ನಾವು ಮನೆಗೂ 1 ತಿಂಗಳ ಕಾಲ ನಾವು ಈ ಪ್ರಕ್ರಿಯೆನ ಮಾಡ್ತೀವಿ. ಕಳೆದ 30 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಗುಡಿಬಂಡೆ ತಾಲೂಕಿನ ಸಾರ್ವಜನಿಕರ ಬೇಡಿಕೆಯಾದ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ರಚನೆಗಾಗಿ ಇಡೀ ತಾಲೂಕಿನ ಸಾರ್ವಜನಿಕರು ಪಕ್ಷಾತೀತ ಹೋರಾಟಕ್ಕೆ ಮುಂದಾಗಿದ್ದಾರೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಗುಡಿಬಂಡೆ ತಾಲೂಕನ್ನ ಪ್ರತ್ಯೇಕಿಸಿ ನರಗೆರೆ ಮತ್ತು ಮಂಡಿಕಲ್ ಹೋಬಳಿಗಳನ್ನು ಒಳಗೊಂಡ ನೂತನ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರವನ್ನ ತಕ್ಷಣ ರಚಿಸಬೇಕೆಂದು ಒತ್ತಾಯಿಸಲಾಗಿದೆ. ಗುಡಿಬಂಡೆ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಬೇಕು. ಎಲ್ಲಿವರೆಗೂ ಹೋರಾಟ? ಗುಡಿಬಂಡೆ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ. ಕಳೆದ 30 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಗುಡಿಬಂಡೆ ತಾಲೂಕಿನ ಸಾರ್ವಜನಿಕರ ಬೇಡಿಕೆಯಾದ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ರಚನೆಗಾಗಿ ಇಡೀ ತಾಲೂಕಿನ ಸಾರ್ವಜನಿಕರು ಪಕ್ಷಾತೀತ ಹೋರಾಟಕ್ಕೆ ಮುಂದಾಗಿದ್ದಾರೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಗುಡಿಬಂಡೆ ತಾಲೂಕನ್ನು ಪ್ರತ್ಯೇಕಿಸಿ ನರಗೆರೆ ಮತ್ತು ಮಂಡಿಗಲ್ ಹೋಬಳಿಗಳನ್ನು ಒಳಗೊಂಡ ನೂತನ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರವನ್ನು ತಕ್ಷಣ ರಚಿಸಬೇಕೆಂದು ಒತ್ತಾಯಿಸಲಾಗಿದೆ. ಈ ಕುರಿತು ಮಾತನಾಡಿದ ನಿವೃತ್ತ ನೌಕರರ ಸಂಘದ ಕಾರ್ಯಾಧ್ಯಕ್ಷ ಅಮೀರ್ ಜಾನ್, ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಾಗೇಪಲ್ಲಿ ವಿಶಿಷ್ಟ ಹಾಗೂ ತಾಂತ್ರಿಕ ದೋಷದಿಂದ ಕೂಡಿದ ಕ್ಷೇತ್ರವಾಗಿದೆ. ಇಲ್ಲಿ ಬಾಗೇಪಲ್ಲಿ, ಗುಡಿಬಂಡೆ ಮತ್ತು ಚೇಳೂರು ಸೇರಿ 3 ತಾಲೂಕುಗಳು ಒಂದೇ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತದೆ ಎಂದರು. ಸಾಮಾನ್ಯವಾಗಿ ಒಂದು ಕ್ಷೇತ್ರಕ್ಕೆ ಒಬ್ಬ ಶಾಸಕರು ಇರುತ್ತಾರೆ. 2 ಮತ್ತು ಅದಕ್ಕಿಂತ ಹೆಚ್ಚು ತಾಲೂಕನ್ನು ನಿರ್ವಹಿಸುವುದು ಕಷ್ಟ. 3 ತಾಲೂಕುಗಳ ವ್ಯಾಪ್ತಿ ಇರುವುದರಿಂದ ಶಾಸಕರ ಮೇಲೆ ಅತಿಯಾದ ಒತ್ತಡ ಬೀಳುತ್ತಿದೆ. ಸರ್ಕಾರದಿಂದ ಕ್ಷೇತ್ರಕ್ಕೆ ಬಿಡುಗಡೆಯಾಗುವ ಶಾಸಕರ ನಿಧಿ ಮತ್ತು ಅಭಿವೃದ್ಧಿ ಅನುದಾನಗಳು 3 ತಾಲೂಕುಗಳಿಗೆ ಹಂಚಿ ಹೋಗುತ್ತಿರುವುದರಿಂದ ಯಾವುದೇ ಒಂದು ತಾಲೂಕಿಗೆ ಪೂರ್ಣ ಪ್ರಮಾಣದ ನ್ಯಾಯ ಸಿಗುತ್ತಿಲ್ಲ. ಇದರಿಂದಾಗಿ ಗುಡಿಬಂಡೆ ತಾಲೂಕಿನ ಪ್ರಗತಿ ಸಂಪೂರ್ಣವಾಗಿ ಕುಂಠಿತಗೊಂಡಿದೆ ಎಂದು ಅಳಲು ತೋಡಿಕೊಂಡರು. ಸಂಘದ ಅಧ್ಯಕ್ಷ KV ನಾರಾಯಣಸ್ವಾಮಿ ಮಾತನಾಡಿ, ಗುಡಿಬಂಡೆ ಸ್ವಾತಂತ್ರ್ಯ ಪೂರ್ವದಿಂದಲೂ ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ತಾಲೂಕಾಗಿದೆ. ಪ್ರಸ್ತುತ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದು ಭೌಗೋಳಿಕ ವಿಸ್ತಾರ ದೊಡ್ಡದಾಗಿರುವುದರಿಂದ ಗುಡಿಬಂಡೆ ತಾಲೂಕಿಗೆ ಪ್ರತ್ಯೇಕ ಅನುದಾನ ಮತ್ತು ವಿಶೇಷ ಗಮನ ಸಿಗುತ್ತಿಲ್ಲ. ಇದರಿಂದ ಅತ್ಯಂತ ಹಿಂದುಳಿದ ಪ್ರದೇಶವಾಗಿಯೇ ಉಳಿದಿದೆ. ಈ ಭಾಗಕ್ಕೆ ಪ್ರತ್ಯೇಕ ಅನುದಾನ ಹರಿದು ಬಂದು ಹಿಂದುಳಿದಿರುವಿಕೆಯ ಹಣೆಪಟ್ಟಿ ಅಳಿಯಬೇಕಾದರೆ ಗುಡಿಬಂಡೆ ಪ್ರತ್ಯೇಕ ಕ್ಷೇತ್ರವಾಗುವವರೆಗೂ ಪಕ್ಷಾತೀತವಾಗಿ ನಿರಂತರ ಹೋರಾಟ ಮುಂದುವರೆಸಲಾಗುವುದು ಎಂದು ಎಚ್ಚರಿಸಿ ಶಿರಸ್ತೇದಾರರಿಗೆ ಮನವಿ ನೀಡಿದರು. ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಗುರಿ ಏನಂದ್ರೆ, ನಮ್ಮ ಗುಡಿಬಂಡೆ ತಾಲೂಕು ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ. ಇದು ಸಮಸ್ಯೆ ಇಂದು ಮತ್ತು ನಿನ್ನೆದಲ್ಲ, ಸುಮಾರು 25-30 ವರ್ಷಗಳಿಂದ ಆ ಸಮಸ್ಯೆಗೆ ಹಾಗೆ ಬರ್ತಾ ಇದೆ. ಯಾಕಂತ ಹೇಳ್ತಿದ್ರೆ, ನಮ್ಮ ಕರ್ನಾಟಕ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದೇ ಒಂದು ವಿಧಾನಸಭಾ ಕ್ಷೇತ್ರ ಇದೆ, ಅದು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ಅದರಲ್ಲಿ 3 ತಾಲೂಕುಗಳನ್ನ ಒಳಗೊಂಡಿದೆ. ಈ 3 ತಾಲೂಕುಗಳು ಗುಡಿಬಂಡೆ, ಬಾಗೇಪಲ್ಲಿ ಮತ್ತು ಚೇಳೂರು, ಈ 3 ತಾಲೂಕುಗಳನ್ನ ಹೊಂದಿಕೊಂಡು ಒಂದು ವಿಧಾನಸಭಾ ಕ್ಷೇತ್ರವಾಗಿದೆ. ಅಲ್ಲಿ ಒಂದು ತಾಂತ್ರಿಕ ದೋಷವಿದೆ. ಯಾಕಂದ್ರೆ ಒಬ್ಬ MLA ಒಂದು ಕ್ಷೇತ್ರದಲ್ಲಿ 1 ತಾಲೂಕು ಇರಬೇಕಾಗುತ್ತೆ. ಆದ್ರೆ ನಮ್ಮ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 3 ತಾಲೂಕುಗಳಿದೆ. ಆಗ ಅಲ್ಲಿ ಪ್ರೆಷರ್ ಅನ್ನೋದು, ಒತ್ತಡ ಅನ್ನೋದು ಯಾರ ಮೇಲೆ ಬೀಳುತ್ತಂದ್ರೆ MLA, ಅಲ್ಲಿ ಇರುವಂತ MLA ಮೇಲೆ, ಆ ವಿಧಾನಸಭಾ ಕ್ಷೇತ್ರದ ಒಂದು ಶಾಸಕರ ಮೇಲೆ ಹೆಚ್ಚಿನ ಒತ್ತಡ ಬೀಳುತ್ತೆ. ಯಾಕಂದ್ರೆ 3 ತಾಲೂಕುಗಳನ್ನ ನಿರ್ವಹಣೆ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಟೆಕ್ನಿಕಲ್ ಇಶ್ಯೂ ಏನಿದೆ, ಆ ಟೆಕ್ನಿಕಲ್ ಇಶ್ಯೂ ಇಂದ ನಾವು ನಮ್ಮ ಒಂದು ಗುಡಿಬಂಡೆ ತಾಲೂಕು ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಆಗ್ಬೇಕಂತ ನಾವು ಕೋರ್ಕೊತಾ ಇದ್ದೀವಿ. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ.
ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ತೆ ಚಿಕ್ಕಬಳ್ಳಾಪುರ. ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್ ನಮ್ಮಲ್ಲಿ ಎಲ್ಲ ತರಹದ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಇಂಜಿನ್ ಹಾಗೂ ಹೆಡ್ ಆ್ಯಂಡ್ ಟರ್ಬೋ ರಿಪೇರಿ ಮಾಡಿಕೊಡಲಾಗುತ್ತದೆ. ಇಷ್ಟೇ ಅಲ್ಲದೆ ಕ್ರ್ಯಾಂಕ್ ಶಾಫ್ಟ್ ಗ್ರೈಂಡಿಂಗ್, ಹೆಡ್ ವಾಲ್ ಸಿಟ್ಟಿಂಗ್, ಹೆಡ್ ಸರ್ಫೇಸಿಂಗ್, ಕನೆಕ್ಟಿಂಗ್ ರ್ಯಾಡ್ ಬುಷಿಂಗ್ ಕಟ್ಟಿಂಗ್, ಕ್ರ್ಯಾಂಕ್ ಶಾಫ್ಟ್ ಕ್ರ್ಯಾಕ್ ಚೆಕಿಂಗ್, ಇಂಜಿನ್ ರಿಬೋರಿಂಗ್ ಸರ್ವಿಸ್ ಮಾಡಿಕೊಡಲಾಗುವುದು. ನೀವು ಬೈಕ್ ಖರೀದಿಸುವ ಪ್ಲಾನ್ ಮಾಡಿದ್ದೀರಾ? ಅದು ಏಕೋ ಫ್ರೆಂಡ್ಲಿ ಗಾಡಿಯಾಗಿರಬೇಕಾ? ಹಾಗಾದರೆ ನಿಮಗಿದು ಗುಡ್ ನ್ಯೂಸ್. ಜಸ್ಟ್ 39,000 rupees ಪೇ ಮಾಡಿ ಎಲೆಕ್ಟ್ರಿಕ್ ಬೈಕ್ ನಿಮ್ಮನೆಗೆ ತಗೊಂಡು ಹೋಗಿ. ಈ ಬೈಕ್ಗೆ ಯಾವುದೇ RTO ರಿಜಿಸ್ಟ್ರೇಷನ್ ಆಗಲಿ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಬೇಕಾಗಿಲ್ಲ. ಮತ್ತು ನಮ್ಮ EV ಬೈಕಲ್ಲಿ MCB ಲಾಕ್ ಸಿಸ್ಟಮ್ ಇರುವ ಕಾರಣ ಕಳುವಾಗುವ ಭಯ ಬೇಕಿಲ್ಲ. ಫ್ರೆಂಡ್ಸ್, ಮತ್ತೇಕ್ ತಡ, ಈಗಲೇ ಭೇಟಿ ಮಾಡಿ ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್, ಬೈಪಾಸ್ ರಸ್ತೆ, ವಾಪಸಂದ್ರ ಫ್ಲೈಓವರ್ ಹತ್ತಿರ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9449265814. ಮತ್ತೊಂದು ನಂಬರ್ 9845190234. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಸರ್ಕಾರ ನಿಗದಿಪಡಿಸಿರುವ 3.25 ಲಕ್ಷ ರೂಪಾಯಿ ಮಿತಿಯಿಂದಾಗಿ ಬೋರ್ವೆಲ್ ಆಳ ಹೆಚ್ಚಾದಾಗ ಬಡ ರೈತರು ತಮ್ಮ ಕೈಯಿಂದ ಹಣ ಹಾಕಬೇಕಾದ ಸ್ಥಿತಿ ಇದೆ. ಬಡ ರೈತರಿಗೆ ಇದು ಹೊರೆಯಾಗಲಿದೆ. ಆದ್ದರಿಂದ ಬೋರ್ವೆಲ್ ಎಷ್ಟೇ ಆಳಕ್ಕೆ ಹೋದರೂ ಅದಕ್ಕೆ ತಗಲುವ ಸಂಪೂರ್ಣ ವೆಚ್ಚ ಹಾಗೂ ಪಂಪ್ಸೆಟ್ ಸಾಮಗ್ರಿಗಳನ್ನು ಸರ್ಕಾರವೇ ಭರಿಸುವಂತಾಗಬೇಕು ಎಂದು ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿದರು. ಕೋಲಾರ ನಗರದ ಶಾಸಕರ ಕಚೇರಿ ಬಳಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಕೋಲಾರ ಕ್ಷೇತ್ರ ವ್ಯಾಪ್ತಿಯ ಫಲಾನುಭವಿಗಳಿಗೆ ಕೊರೆಸಲಾಗಿದ್ದ ಕೊಳವೆ ಬಾವಿಗಳಿಗೆ ಪಂಪು, ಮೋಟಾರು ಮತ್ತು ಪೈಪುಗಳನ್ನು ವಿತರಿಸಿ ಮಾತನಾಡಿದ ಶಾಸಕ ಕೊತ್ತೂರು ಮಂಜುನಾಥ್, ವಿವಿಧ ಕಾರಣಗಳಿಂದಾಗಿ ಕಳೆದ 2021-22ರಿಂದ 2023-24ನೇ ಸಾಲಿನ ಬೋರ್ವೆಲ್ ಮತ್ತು ಪಂಪ್ಸೆಟ್ ವಿತರಣಾ ಯೋಜನೆಗಳು ನೆನೆಗುದಿಗೆ ಬಿದ್ದಿದ್ದವು. ನಾವು ನಿರಂತರವಾಗಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಓಡಾಡಿ ಬಾಕಿ ಇದ್ದ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ್ದೇವೆ. ಇಂದು ಹಳೆಯ ಬಾಕಿ ಸೇರಿದಂತೆ ಒಟ್ಟು 32 ಅರ್ಹ ಫಲಾನುಭವಿಗಳಿಗೆ ಪಂಪ್, ಮೋಟಾರ್, ಕೇಬಲ್ ಒಳಗೊಂಡ ಸಂಪೂರ್ಣ ಕಿಟ್ಗಳನ್ನು ವಿತರಿಸಲಾಗಿದೆ. ಅಲ್ಲದೆ 2024-25ನೇ ಸಾಲಿನ ಬೋರ್ವೆಲ್ ಕೊರೆಯುವ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದರು. ಪ್ರತಿ ಫಲಾನುಭವಿಗೆ ಒಟ್ಟು 3.25 ಲಕ್ಷ ರೂಪಾಯಿಗಳ ಅನುದಾನ ನಿಗದಿಯಾಗಿದೆ. ಇದರಲ್ಲಿ ಬೋರ್ವೆಲ್ ಕೊರೆಯಲು ತಗುಲುವ ವೆಚ್ಚವನ್ನು ಕಳೆದು ಇನ್ನುಳಿದ ಬಾಕಿ ಮೊತ್ತದಲ್ಲಿ ಫಲಾನುಭವಿಗಳಿಗೆ ಅಗತ್ಯವಿರುವ ಪಂಪು, ಮೋಟಾರು ಹಾಗೂ ಇತರ ಸಾಮಗ್ರಿಗಳನ್ನು ಒದಗಿಸಲಾಗುತ್ತದೆ. ಬೋರ್ವೆಲ್ ಆಳ ಹೆಚ್ಚಾದಂತೆ ಸಾಮಗ್ರಿಗಳ ಪ್ರಮಾಣದಲ್ಲಿ ವ್ಯತ್ಯಾಸವಾಗುತ್ತದೆ. ಇಲಾಖೆಯಿಂದ ಸಾಲ ಸೌಲಭ್ಯಗಳನ್ನು ಪಡೆದು ಕೃಷಿ ಚಟುವಟಿಕೆಗಳನ್ನು ನಡೆಸುವಂತೆ ಫಲಾನುಭವಿಗಳಿಗೆ ತಿಳಿಸಿದರು. ಅಂಬೇಡ್ಕರ್ ನಿಗಮದ್ದು 27, ಆದಿಜಾಂಬುವದು 5, ಆದಿಜಾಂಬುವ ನಿಗಮದ್ದು 5, ಟೋಟಲ್ 32. ಇದು ಟೋಟಲ್ ಆಗಿ 21, 22, 23, ಇವಾಗ 24-25 ಬೋರ್ವೆಲ್ಗಳನ್ನ ಕೊರಿತಾ ಇದ್ದೀವಿ. ಬೋರ್ವೆಲ್ ಕೊರಿತಾ ಇದ್ದೀವಿ. 23, 24 ಇವಾಗ ಕೊಡ್ತಾ ಇದ್ದೀವಿ. 24, 25 ಇವಾಗ ಬೋರ್ವೆಲ್ ಕೊರಿತಾ ಇದ್ದೀವಿ. ಡ್ರಿಲ್ಲಿಂಗ್ ಮಾಡ್ತಾ ಇದ್ದೀವಿ 2. ಈಗ ಏನಂದರೆ 21, 22 ಇವಾಗ ಕೊಟ್ಟಿದ್ದೀವಿ. ಯಾಕಂದರೆ ಆವತ್ತು ಇನ್ನದಂಗೆ ಪೆಂಡಿಂಗ್ ಬಿದ್ದಿದ್ದನ್ನು ಹೋಗಿ ನಾವು ಓಡಾಡಿ ಎಲ್ಲರಿಗೂ ಮಾತಾಡಿ ಎಲ್ಲ ಆಗಿ ಇವತ್ತು ಪಂಪು, ಮೋಟ್ರು ಎಲ್ಲವನ್ನು ಆ ಫಲಾನುಭವಿಗೆ 3 ವರ್ಷ 4 ವರ್ಷ ಹಿಂದ್ಗಡೆ ಬೋರ್ವೆಲ್ಲು ಡ್ರಿಲ್ ಆಗಿರೋದನ್ನು ಇನ್ನೂ ಪಂಪು, ಮೋಟ್ರು ಕೊಡದೇ ಇದ್ದರೆ ರೈತರು ಏನಾಗ್ತದೆ? ಅವ್ರು ಡ್ರಿಲ್ ಆಗಿದ ತಕ್ಷಣ 1 ತಿಂಗಳಿಗೆ 2 ತಿಂಗಳಿಗೆ ಕೊಟ್ಟರೆ ಒಳ್ಳೇದು. ಆ ಪ್ರಾವಿಷನ್ ಮಾಡ್ಕೋಬೇಕು. ಇನ್ಮೇಲೆ ನಾವು 2 ವರ್ಷ 3 ವರ್ಷ ಆದರೆ ವೇಸ್ಟು ಹೋಯ್ತು ಅಷ್ಟೇ, ನೀರಿರುತ್ತೋ ಇರಲ್ವೋ ಅದರಲ್ಲಿ, ಆ ಥರ ಆಗೋಗ್ಬಿಡ್ತದೆ. ಅದರಿಂದ 21, 22, 23, 24 ಪಂಪು, ಮೋಟರ್ಸು ಎಲ್ಲ ಇವತ್ತು ನಿಮ್ಮ ಮುಂದೆನೇ ಕೊಟ್ಟಿದ್ದೀವಿ. ಒಂದು ಫಲಾನುಭವಿಗೆ 3,25,000 ರೂಪಾಯಿ. ಒಂದು ಫಲಾನುಭವಿಗೆ 3,25,000 ರೂಪಾಯಿ. ಆ ಡ್ರಿಲ್ಲಿಂಗ್ ಎಷ್ಟು ಹೋಗಿರುತ್ತೆ, ಅದ್ರ ಮೇಲೆ ಕೇಸಿಂಗ್ ಎಷ್ಟು ಬಿದ್ದಿರುತ್ತೆ, ಆ ಅಮೌಂಟನ್ನು ಮೈನಸ್ ಮಾಡಿಕೊಂಡು ಮಿಕ್ಕಿದ್ದು ಉಳಿಕೆ ಅಮೌಂಟ್ ಏನಿರುತ್ತೆ, ಇವಾಗ ಎಕ್ಸಾಂಪಲ್ಗೆ ಡ್ರಿಲ್ಲಿಂಗೂ ಆಮೇಲೆ ಕೇಸಿಂಗು ಸೇರಿ 1 ಲಕ್ಷ ಹೋಯ್ತು ಅಂದ್ಕೊಳ್ಳಿ, ಇನ್ನು 2,25,000 ಇರುತ್ತೆ. ಆ 2,25,000ಗೆ ಅವ್ರು ಏನೇನು ಮೆಟೀರಿಯಲ್ ಕೊಡಬೇಕೋ ಎಲ್ಲ ಮೆಟೀರಿಯಲ್, ಆ ವರ್ತ್ ಮೆಟೀರಿಯಲ್ ಕೊಟ್ಬಿಡ್ತೀವಿ. ಒಂದು ವೇಳೆ ಕೆಲವ್ರದ್ದು ಏನಾಗಿದೆ ಅಂದರೆ ಡ್ರಿಲ್ಲಿಂಗ್ ಬಂದುಬಿಟ್ಟು 1000 ಅಡಿ ಹೋಗಿದೆ, ಕೇಸಿಂಗು 100-120 ಅಡಿ ಹೋಗಿದೆ. ಅಂಥವ್ರಿಗೆ ಏನಾಗುತ್ತೆ, ಪೈಪಲ್ಲಿ ಹೋಗಿ 4-5 ಪೈಪ್ ಸಿಗುತ್ತೆ, ಪಂಪು, ಮೋಟರ್ ಸಿಗುತ್ತೆ, ಕೆಲವ್ರು ಪ್ಯಾನಲ್ ಬೋರ್ಡ್ ಸಿಗುತ್ತೆ, ಕೆಲವ್ರು ಕೇಬಲ್ ಸಿಗುತ್ತೆ. ಇದು ಆದ್ರೂ ನಂದು ಒಂದೇನೆಂದರೆ ಸರ್ಕಾರದ ಮಟ್ಟದಲ್ಲಿ ಇದನ್ನು ನಾವು ಮಾತಾಡ್ತೀವಿ. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಆಟೋ ಹಾಗೂ ಆಕ್ಸಿಸ್ ಸ್ಕೂಟಿ ನಡುವೆ ನಡೆದ ಮುಖಾಮುಖಿ ಡಿಕ್ಕಿಯಲ್ಲಿ
ಸ್ಕೂಟಿ ಸವಾರ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಆಟೋ ಮತ್ತು ಆಕ್ಸಿಸ್ ಸ್ಕೂಟಿ ನಡುವೆ ನಡೆದ ಮುಖಾಮುಖಿ ಡಿಕ್ಕಿಯಲ್ಲಿ ಸ್ಕೂಟಿ ಸವಾರ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಬಾಗೇಪಲ್ಲಿ ರಸ್ತೆಯ ನೆಲಮಾಚನಹಳ್ಳಿ ಬಳಿ ಸೋಮವಾರ ಸಂಜೆ ಈ ಅಪಘಾತ ಸಂಭವಿಸಿದೆ. ಅಪಘಾತದ ತೀವ್ರತೆಗೆ ಆಕ್ಸಿಸ್ ಸ್ಕೂಟಿ ರಸ್ತೆಗೆ ಉರುಳಿ ಬಿದ್ದರೆ ಹಾಗೂ ಆಟೋ ರಸ್ತೆ ಪಕ್ಕದ ಗುಂಡಿಗೆ ಉರುಳಿ ಬಿದ್ದಿದ್ದು 2 ವಾಹನಗಳು ಸಂಪೂರ್ಣ ಜಖಂಗೊಂಡಿದೆ. ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡ ವ್ಯಕ್ತಿಯನ್ನು ಲಕ್ಕೇಪಲ್ಲಿ ಗ್ರಾಮದ ನಿವಾಸಿ 30 ವರ್ಷದ ಶ್ರೀಕಾಂತ್ ಎಂದು ಗುರುತಿಸಲಾಗಿದೆ. ಡಿಕ್ಕಿಯ ರಭಸಕ್ಕೆ ಶ್ರೀಕಾಂತ್ ಅವರ ಕಾಲಿನ ಪಾದಕ್ಕೆ ತೀವ್ರ ಸ್ವರೂಪದ ಪೆಟ್ಟಾಗಿದ್ದು ತಕ್ಷಣವೇ ಅವರನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆಗೆ ಸಂಬಂಧಿಸಿದಂತೆ ಗಾಯಾಳು ಶ್ರೀಕಾಂತ್ ಅವರ ಸಹೋದರ ನವೀನ್ ಅವರು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಸದ್ಯ ಪೊಲೀಸರು ದೂರಿನನ್ವಯ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಶಿಡ್ಲಘಟ್ಟ ನಗರದ ಸರ್ಕಾರಿ ರೇಷ್ಮೆ ಬಿತ್ತನೆ ಕೋಟೆಯಲ್ಲಿ ಸುಮಾರು 22 ವರ್ಷಗಳಿಂದ ನಡೆಯುತ್ತಿದ್ದ ಕೇಂದ್ರ ರೇಷ್ಮೆ ಮಂಡಳಿ ಅಧೀನದ ರೇಷ್ಮೆ ನೂಲು ಪರೀಕ್ಷಾ ಕೇಂದ್ರವನ್ನ ನಗರದ ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ ಆವರಣದಲ್ಲಿ ಚಿತ್ರಾವತಿ ವಿಭಾಗದ ಪ್ರಥಮ ಅಂತಸ್ತಿಗೆ ಸ್ಥಳಾಂತರಿಸಲಾಗಿದೆ ಎಂದು ಕೇಂದ್ರ ರೇಷ್ಮಾ ಮಂಡಳಿಯ ರೇಷ್ಮೆ ತಾಂತ್ರಿಕ ಸೇವಾ ಕೇಂದ್ರದ ವಿಜ್ಞಾನಿ ಬಿ ಬಲರಾಮ್ ಯಾದವ್ ತಿಳಿಸಿದ್ದಾರೆ. ಶಿಡ್ಲಘಟ್ಟ ನಗರದ ಸರ್ಕಾರಿ ರೇಷ್ಮೆ ಬಿತ್ತನೆ ಕೋಟೆಯಲ್ಲಿ ಸುಮಾರು 22 ವರ್ಷಗಳಿಂದ ನಡೆಯುತ್ತಿದ್ದ ಕೇಂದ್ರ ರೇಷ್ಮೆ ಮಂಡಳಿ ಅಧೀನದ ರೇಷ್ಮೆ ನೂಲು ಪರೀಕ್ಷಾ ಕೇಂದ್ರವನ್ನ ನಗರದ ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ ಆವರಣದಲ್ಲಿ ಚಿತ್ರಾವತಿ ವಿಭಾಗದ ಪ್ರಥಮ ಅಂತಸ್ತಿಗೆ ಸ್ಥಳಾಂತರಿಸಲಾಗಿದೆ ಎಂದು ಕೇಂದ್ರ ರೇಷ್ಮಾ ಮಂಡಳಿಯ ರೇಷ್ಮೆ ತಾಂತ್ರಿಕ ಸೇವಾ ಕೇಂದ್ರದ ವಿಜ್ಞಾನಿ ಬಿ ಬಲರಾಮ್ ಯಾದವ್ ತಿಳಿಸಿದ್ದಾರೆ. ಶಿಡ್ಲಘಟ್ಟ ನಗರದ ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ ಆವರಣದಲ್ಲಿರುವ ರೇಷ್ಮೆ ತಾಂತ್ರಿಕ ಸೇವಾ ಕೇಂದ್ರದಲ್ಲಿ ಭೇಟಿಯಾದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಈ ವಿಷಯ ತಿಳಿಸಿದರು. ಚಿಂತಾಮಣಿ ರಸ್ತೆಯಲ್ಲಿರುವ ಸರ್ಕಾರಿ ರೇಷ್ಮೆ ಬಿತ್ತನೆ ಕೋಟಿ ಕಚೇರಿಯಲ್ಲಿ ನಡೆಯುತ್ತಿದ್ದ ಕೇಂದ್ರ ಮಂಡಳಿಯ ಅಧೀನದಲ್ಲಿರುವ ರೇಷ್ಮೆ ತಾಂತ್ರಿಕ ಸೇವಾ ಕೇಂದ್ರವನ್ನ ರೇಷ್ಮೆ ನೂಲು ಬಿಚ್ಚಣಿಕೆದಾರರು, ಟ್ವಿಸ್ಟರ್ಸ್ ಮತ್ತು ನೇಕಾರರು ಹಾಗೂ ರೈತರ ಅನುಕೂಲಕ್ಕಾಗಿ ಶಿಡ್ಲಘಟ್ಟದ ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆಯಲ್ಲಿ ಸ್ಥಳಾಂತರಿಸಲಾಗಿದ್ದು, ನಾಗರಿಕರು, ರೈತರು ಮತ್ತು ರೇಷ್ಮೆ ನೂಲು ಬಿಚ್ಚಣಿಕೆದಾರರು ಅವಕಾಶವನ್ನು ಸದುಪಯೋಗ ಪಡೆದುಕೊಂಡು ಕಚೇರಿ ಸ್ಥಳಾಂತರದ ಬಗ್ಗೆ ಸರ್ವರಿಗೂ ಮಾಹಿತಿ ನೀಡಲು ಸಹಕರಿಸಬೇಕೆಂದು ವಿನಂತಿಸಿದ್ದಾರೆ. ಪಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಂಗ್ರೆಸ್ ಅಹಿಂದ ಹೆಸರಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರ ಸುದ್ದಿಗೋಷ್ಠಿ. ಸಂದೀಪ್ ರೆಡ್ಡಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಆಕ್ರೋಶ. ಪ್ರಚೋದನೆ ನೀಡಿದ್ದೇ ಸಂದೀಪ್ ರೆಡ್ಡಿ, ಸಂಸದ ಸುಧಾಕರ್ ಎಂದ ಶಾಸಕರ ಬೆಂಬಲಿಗರು. ಶಾಸಕ ಪ್ರದೀಪ್ ವಿರುದ್ಧ ದೇವನಹಳ್ಳಿಯಲ್ಲಿ ಪ್ರತಿಭಟನೆ. ಕೆಂಪೇಗೌಡ ಜಯಂತಿಯಲ್ಲಿ ಪ್ರಚೋದನೆ ನೀಡಿದ ಶಾಸಕರ ವಿರುದ್ಧ ಕ್ರಮಕ್ಕೆ ಆಗ್ರಹ. ದೇವನಹಳ್ಳಿ ಜೆಡಿಎಸ್ನಿಂದ ಪ್ರತಿಭಟನೆ ಮಾಡಿ ಆಕ್ರೋಶ. ಬಾಗೇಪಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಕರ್ತರಿಗೆ ಶೈಕ್ಷಣಿಕ ಕಾರ್ಯಾಗಾರ. ವಸ್ತುನಿಷ್ಠ ವರದಿ ಮಾಡಲು ಹಿರಿಯ ಪತ್ರಕರ್ತರ ಸಲಹೆ. ರಾಜಕಾರಣಿಗಳ ಹಿಂದೆ ಹೋಗುವ ಸಂಸ್ಕೃತಿ ಬೆಳೆಯುವುದು ಬೇಡ ಎಂದ ಗಣ್ಯರು. ಇಂದಿನ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.